ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾನು ಹೊಸ ಎಪಿಸೋಡ್ ಜೊತೆ ಬಂದಿದ್ದೇನೆ. ಅದು ಯಾವುದು ಅಂದರೆ ನಮ್ಮ ಯಶ್ ಬಾಸ್ ಅವ್ರದ್ದು 19ನೇ ಫಿಲ್ಮ್ ಟಾಕ್ಸಿಕ್. ನಮ್ಮ ಸರ್ ಅವ್ರದ್ದು ಬರ್ತ್ಡೇಗೋಸ್ಕರ ಈ ಸೀನನ್ನು ಬಿಡುಗಡೆ ಮಾಡಿದ್ದಾರೆ. ಒಂದು ಸಣ್ಣ ವಿಡಿಯೋ ಕ್ಲಿಪ್ಪನ್ನು ಬಿಟ್ಟಿದ್ದಾರೆ. ಅದು ಯಾವುದು ಅಂದರೆ ಇಂಟ್ರೊಡ್ಯೂಸಿಂಗ್ ರಾಯ. ಅಂದರೆ ಸರ್ ಅವರ ಪಾತ್ರ ರಾಯ. ಅವರ ಹೆಸರು ಟಾಕ್ಸಿಕಲ್ಲಿ ರಾಯ್ ಅಂತ ಕೊಟ್ಟಿದ್ದಾರೆ. ಇದು ಟೀಸರ್ನು ಕೂಡ ಅಲ್ಲ, ಟ್ರೇಲರ್ನು ಕೂಡ ಅಲ್ಲ. ಮತ್ತು ಈ ಮೂವಿಯ ಬಜೆಟ್ ಬರೋಬ್ಬರಿ 200 ಕೋಟಿ. ಈ ಮೂವಿಯಲ್ಲಿ ಯಾರ್ಯಾರು ನಟನೆ ಮಾಡಿದ್ದಾರೆ ಅಂದರೆ ಯಶ್, ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ ಮತ್ತು ತಾರಾ ಸುತರಿಯಾ, ರುಕ್ಮಿಣಿ ವಸಂತ್ ಇವರೆಲ್ಲರೂ ಕೂಡ ಈ ಮೂವಿಯಲ್ಲಿ ಅಚ್ಚುಕಟ್ಟಾಗಿ ಪಾತ್ರನ ಮಾಡಿದ್ದಾರೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ತುಂಬ ಚರ್ಚೆಗೆ ಒಳಗೊಂಡಿರೋ ವಿಷಯ ಏನಂದರೆ ಈ ಮೂವಿಯಲ್ಲಿ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪು ಅದರಲ್ಲಿ ಬಹಳ ಚರ್ಚೆಗೆ ಮೂಲಾಗಿದೆ. ಇವಾಗ ಎಲ್ಲೆಂದ್ರೆ ಕೂಡ ಆ ವಿಡಿಯೋದೇನೆ ಹವ, ಆ ಸೀನದೇ ಹವ. ಅದು ಯಾವ ಸೀನಪ್ಪ ಅಂತ ಕೇಳಿದರೆ ಒಂಥರ ಅಶ್ಲೀಲ, ಅಂದರೆ ಒಂದು ಸ್ವಲ್ಪ ಇದನ್ನ ತೋರಿಸಿದ್ದಾರೆ. ಅದಕ್ಕೆ ತುಂಬ ಜನಗಳು ಏನು ಮಾಡ್ತಾ ಇದ್ದಾರೆ, ಬ್ಯಾಡ್ ಕಮೆಂಟ್ನ ಕೊಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಕರೆಕ್ಟು, ನೀವು ಮಾಡೋದು ಕರೆಕ್ಟು, ನಾನು ಇಲ್ಲ ಅಂತ ಹೇಳೋಂಗಿಲ್ಲ. ಬಟ್ ಅದು ಕಾಲ್ಪನಿಕ. ಯಾಕಂದರೆ ಅದರಿಂದ ಮುಂದಿನ ಕತೆ ಏನಿರ್ಬೋದು ನಮಗೇನಾದರೂ ಗೊತ್ತಾ ಇಲ್ವಲ್ಲ. ಸುಮ್ಮನೆ ವಿಡಿಯೋ ಕ್ಲಿಪ್ಪನ್ನು ಚೂರು ಬಿಟ್ಟಿದ್ದಾರೆ. ಅದನ್ನು ತಿಳ್ಕೊಂಡು ಮಾತ್ರಕ್ಕೆ ಏನೇನೋ ಕಮೆಂಟ್ಸ್ ಹೊಡೆಯೋದು ತಪ್ಪು ನನಗನ್ನಿಸುತ್ತೆ. ಈ ಮೂವಿ ಸಖತ್ತಾಗಿದೆ. ರವಿ ಬಸ್ರೂರ್ ಸರ್ ಅವರ ಮ್ಯೂಸಿಕ್ ಕಾಂಪೋಸು KGF 1 ಮತ್ತು KGF 2ನಲ್ಲಿ ಯಾವ ಥರ ಮ್ಯೂಸಿಕ್ನ ಕೊಟ್ಟಿದ್ದಾರೆ ಗೊತ್ತಿರಬೇಕಲ್ವ ನಿಮಗೆ. ಅದಕ್ಕಿಂತಲೂ ಹೆಚ್ಚಾಗಿ ಈ ಮೂವಿಯಲ್ಲಿ ಅವರು ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಕಾಂಪೋಸನ್ನು ಮಾಡಿದ್ದಾರೆ. ಮತ್ತು ಈ ಫಿಲ್ಮ್ಗೆ ಸಿನಿಮ್ಯಾಟೋಗ್ರಫಿ ಕೊಟ್ಟಿದ್ದಾರೆ ರಾಜೀವ್ ರವಿ. ಮತ್ತು ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಗೀತು ಮೋಹನ್ದಾಸ್ ಮತ್ತು ರಿಟರ್ನ್ ಮಾಡಿದ್ದಾರೆ ಗೀತು ಮೋಹನ್ದಾಸ್ ಮತ್ತು ನಮ್ಮ ಸರ್ ಅವರು ಕೂಡ. ಮತ್ತು ಈ ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ ವೆಂಕಟ್ ಕೆ ನಾರಾಯಣ್ ಸರ್ ಅವರು ಮತ್ತು ನಮ್ಮ ಸರ್ ಅವರು ಕೂಡ ಮಾಡಿದ್ದಾರೆ. ಈ ಮೂವಿಗೆ ನಮ್ಮ ಸರ್ ಅವರು ಕೂಡ 50% ಬಜೆಟನ್ನು ಹಾಕಿದ್ದಾರೆ. ಈ ಮೂವಿಯ ಟೋಟಲ್ ಬಜೆಟು 200 ಕೋಟಿ. ಅದರಲ್ಲಿ ನಮ್ಮ ಯಶ್ ಬಾಸ್ ಅವರು ಕೂಡ ಹಾಕಿದ್ದಾರೆ. ಹಸಿ ಬಿಸಿ ಸೀನಲ್ಲಿ ಬಂದಂಥ ಹೀರೋಯಿನ್ನು ಬಹಳಷ್ಟು ಮಂದಿಗೆ ಗೊತ್ತಿಲ್ಲದೆ ಇರ್ಬೋದು. ಈ ಹೀರೋಯಿನ್ನು ಬ್ರಾಜಿಲ್ ದೇಶದವರು. ಇವ್ರ ಹೆಸರು ಬಂದುಬಿಟ್ಟು ಬೀಟ್ರೀಸ್ ಟೌಫನ್ ವಾಕ್ ಅಂತ. ಬ್ರಾಜಿಲ್ ದೇಶದವರು ಇವರು. ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ, ಸಖತ್ತಾಗಿನೂ ಕೂಡ. ಮತ್ತು ಈ ಫಿಲ್ಮಲ್ಲಿ ಕಾಸ್ಟ್ಯೂಮ್ ಆಗಿರ್ಬೋದು ಮತ್ತು ಗೂಸ್ ಬಂಪ್ಸ್ ಆಗಿರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಇಲ್ಲಿ ಪ್ರತಿಯೊಂದು ಅಚ್ಚುಕಟ್ಟಾಗಿಯೇ ನಿಭಾಯಿಸಿದ್ದಾರೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಈ ಮೂವಿನ 19 ಮಾರ್ಚ್ 2026ಕ್ಕೆ ಥಿಯೇಟ್ರ್ನಲ್ಲಿ ಬಿಡ್ತಿದ್ದಾರೆ. ಮತ್ತು ಇನ್ನೊಂದು ಹೊಡೆತ ಏನಪ್ಪ ಅಂತಂದರೆ ಧುರಂಧರ್ 2 ಮೂವಿ 19 ಮಾರ್ಚ್ 2026ಕ್ಕೆ ಧುರಂಧರ್ 2 ಮೂವಿನೂ ಕೂಡ ಬಿಡ್ತಾ ಇದ್ದಾರೆ ಆದಿತ್ಯದಾರ್ ಅವರು. ಅದರಲ್ಲಿ ರಣವೀರ್ ಸಿಂಗ್ ಅವರು ಮತ್ತು ಸಂಜಯ್ ದತ್ ಅವರು, ಅಕ್ಷಯ್ ಖನ್ನಾ ಇವರು ಕೂಡ ಅದ್ಭುತನೇ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವಾಗ ಸದ್ಯದಲ್ಲಿ ಥಿಯೇಟರ್ನಲ್ಲಿ ಚಾಲ್ತಿ ಫಿಲ್ಮ್ ಇದು. ಇವಾಗ ಧುರಂಧರ್ ಪಾರ್ಟ್ 1 ಥಿಯೇಟ್ರ್ನಲ್ಲಿ ಸದ್ಯದಲ್ಲಿ ಬಾಕ್ಸ್ ಆಫೀಸನ್ನ ಚಿಂದಿ ಉಡಾಯಿಸ್ತಾ ಇದೆ. 12,500ರಿಂದ 1,300 ಕೋಟಿವರೆಗೆ ಅದು ಬಜೆಟ್ನ ತಲುಪ್ತಾ ಇದೆ. ಬಾಕ್ಸ್ ಆಫೀಸ್ ಇನ್ನೂ ಕೂಡ ಸೇಕ್ ಆಗ್ತಾ ಇದೆ ಧುರಂಧರ್ 2 ಮೂವಿ. ಅಂಥದ್ದು ಪಾರ್ಟ್ 2ನ ಬಿಡ್ತಾ ಇದ್ದಾರೆ ಅವರು. ನನಗನ್ನಿಸುತ್ತೆ 2 ಮೂವಿ ಸದ್ಯದಲ್ಲಿ ಟಾಪ್. ಯಾಕಂದರೆ ನೋಡ್ತಾ ಇದ್ದರೆ ಟೀಸರು ಟ್ರೈಲರು ಒಂದೊಂದು ಇಂಟ್ರೊಡ್ಯೂಸಿಂಗ್ ಬಿಟ್ಟ ತಕ್ಷಣ ವಿಡಿಯೋ ಕ್ಲಿಪ್ಪನ್ನು ಗೊತ್ತಾಗುತ್ತೆ ಎಲ್ಲ ಏನೇನು ನಡೀತಾ ಇದೆ ಅಂತ. ನೋಡೋಣ ಯಾವ ಥರ ಮೂವಿ. ನನಗನ್ನಿಸುತ್ತೆ ಅದು ಫಿಲ್ಮು ಸಖತ್ತಾಗಿದೆ, ಇದು ಫಿಲ್ಮ್ ಕೂಡ ಸಖತ್ತಾಗಿದೆ. ಕೆಲವು ಜನಗಳು ಕೂಡ ಇವಾಗ ರಿವ್ಯೂ ಮಾಡ್ತಾ ಇದ್ದಾರೆ, ಆ ಮೂವಿ ಗೆಲ್ಲುತ್ತಾ ಅಥವಾ ಈ ಮೂವಿ ಗೆಲ್ಲುತ್ತಾ. ನೆವರ್. ನಾನು ಹೇಳ್ತಾ ಇದ್ದೀನಿ 2 ಮೂವಿ ಜನಗಳು ನೋಡ್ತಾರೆ. ಯಾಕಂದರೆ ಇಂಥ ಅಪಾರ್ಚುನಿಟಿ
ಯಾವ ಪ್ರೇಕ್ಷಕರು ಕೂಡ ಬಿಡೋದಿಲ್ಲ. ಫಸ್ಟ್ ಟೈಮ್ ನಮ್ಮ ಇಂಡಿಯಾ ಇಂಡಸ್ಟ್ರಿಯಲ್ಲೇ ಯಾವ ಮೂವಿನೂ ಕೂಡ 2 ತಿಂಗಳಲ್ಲೇ ಮೂವಿ ಬಂದಿಲ್ಲ. ಯಾಕಂದರೆ ಸದ್ಯದಲ್ಲಿ ಆಲ್ರೆಡಿ ಇವಾಗ ಒಂದು ಪಾರ್ಟ್ ಚಾಲೂ ಇದೆ, ಕಲೆಕ್ಷನ್ ಜೋರಾಗಿದೆ, ಇನ್ನೂ ಕೂಡ ಅದ್ರ ಕ್ರೇಜ್ ಕೂಡ ಕಮ್ಮಿ ಆಗಿಲ್ಲ. ಡೈಲಿ ಇಲ್ಲಂದರೆ 3-4 ಕೋಟಿ ಗಳಿಸ್ತಾನೇ ಇದೆ. ಮತ್ತು ಅಂಥದ್ರಲ್ಲಿ ಇನ್ನು 19 ಮಾರ್ಚ್ 2026ಕ್ಕೆ ಪಾರ್ಟ್ 2ನ ಬಿಡ್ತಾ ಇದ್ದಾರೆ. ಎಂಥ ವಿಚಿತ್ರ ಅಲ್ಲ ಇದು. ಏನಾದರೂ ಒಂದು ವೇಳೆ ಗೆದ್ದೇ ಗೆಲ್ಲುತ್ತೆ ಗೊತ್ತು ನನಗೆ, ಆದರೂ ನೋಡಿ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಆಲ್ರೆಡಿ ಥಿಯೇಟ್ರ್ನಲ್ಲಿ ಒಂದು ಪಾರ್ಟ್ ಚಾಲೂ ಇದೆ, ಸೆಕೆಂಡ್ ಪಾರ್ಟು ಇನ್ನು 1.5 ತಿಂಗಳಲ್ಲಿ ಬರ್ತಾ ಇದೆ ನೋಡಿ. ಮತ್ತು ಟಾಕ್ಸಿಕ್ಕು ನಾನು ಕಮ್ಮಿ ಅಂತ ಹೇಳ್ತಾ ಇಲ್ಲ, ಟಾಕ್ಸಿಕ್ ಫಿಲ್ಮೇ ಬೇರೆ ಮತ್ತು ಧುರಂಧರ್ 2ನೇ ಬೇರೆ. ಯಾಕಂದರೆ ಧುರಂಧರ್ 2 ಇದೊಂದು ಮೂವಿ ದೇಶದ ಬಗ್ಗೆ ಇದೆ, ಅದು ದೇಶದ ಸಲುವಾಗಿ ಏನೇನಾಗಿದೆ ಹಿಂದೆ ಆದಂಥ ಒಂದು ಟ್ರೂ ಇವೆಂಟ್ಸ್ ಇದು. ಧುರಂಧರ್ 2 ಮೂವಿ ಇದೊಂಥರ ಟ್ರೂ ಇವೆಂಟ್ಸು. ಮತ್ತು ಇದು ಟಾಕ್ಸಿಕ್ ಅಂದರೆ ಏನು, ವಿಷಯಕಾರಿ ಅಂದರೆ ನಮ್ಮ ಯಶ್ ಅವರು ಎ ಫೇರಿ ಟೇಲ್ ಫಾರ್ ಗ್ರೂನ್ ಅಪ್ಸ್ ಅಂತ ಹೆಡ್ಲೈನ ಕೊಟ್ಟಿದ್ದಾರೆ ನೋಡಿ. ನೀವು ಬೇಕಾದರೆ ನೋಡ್ಬೋದು. ಎ ಫೇರಿ ಟೇಲ್ ಫಾರ್ ಗ್ರೂನ್ ಅಪ್ಸ್ ಅಂದರೆ ವಯಸ್ಕರಿಗೆ ಒಂದು ಕಾಲ್ಪನಿಕ ಕತೆ. ಇದೊಂದು ಮೂವಿ ನಮಗೆ ವಯಸ್ಸಾದ ಮೇಲೆ ಚಿಕ್ಕ ಮಕ್ಕಳ ಕಾಲ್ಪನಿಕ ಕತೆ ನಮಗೆ ಭಾಸವಾದಂತೆವಾಗುತ್ತೆ ಈ ಮೂವಿಯ ಅರ್ಥ. ಯಾಕಂದರೆ ವಯಸ್ಸಾದ ಮೇಲೆ ನಮಗೆ ಕಷ್ಟ ನಷ್ಟ ಸುಖ ಸಂತೋಷ ಎಲ್ಲನೂ ಬರುತ್ತೆ. ಇನ್ನೂ ನಾವು ಟ್ರೇಲರು ನೋಡಿಲ್ಲ, ಟೀಸರು ನೋಡಿಲ್ಲ. ಮತ್ತು ಇದು ನನಗನ್ನಿಸ್ತಾ ಇದೆ 2 ಭಾಷೆಯಲ್ಲಿ ಬಿಡ್ತಾ ಇದ್ದಾರೆ ಏನೋ ಅಂತ. ಟಾಕ್ಸಿಕ್ ಮೂವಿನ ಬರೀ 2 ಭಾಷೆಗಳಲ್ಲಿ ಮಾಡ್ತಾ ಇದ್ದಾರೆ, ಒಂದು ಕನ್ನಡ, ಇನ್ನೊಂದು ಇಂಗ್ಲೀಷ್. ನಾನು ಹೇಳ್ತಾ ಇದ್ದೀನಿ, ನಂದು ಹಂಬಲ್ ರಿಕ್ವೆಸ್ಟ್, ಎಸ್ ಸರ್ ಅವರೇ, ನೀವು ಟಾಕ್ಸಿಕ್ ಮೂವಿನ ಹಿಂದಿಯಲ್ಲಿ ಮಾಡಬೇಕು ಕಂಪಲ್ಸರಿ, ಪ್ಲೀಸ್ ದಯಮಾಡಿ ಹೇಳ್ತಾ ಇದ್ದೀನಿ. ಯಾಕಂದರೆ ಹಿಂದಿ ಇದೊಂದು ನಮ್ಮ ರಾಷ್ಟ್ರೀಯ ಭಾಷೆ. ನೀವು ಯಾಕಂದರೆ ಗೂಗಲಲ್ಲಿ ನೋಡಿದೆ ನಾನು 5 ಭಾಷೆಯಲ್ಲಿ ಅಂತೂ ಕೊಟ್ಟಿದ್ದೀರಾ, ಓಕೆ. ಆದರೆ ನಿಮ್ಮದು ಮೇನ್ ಪೇಜ್ ಏನಿದೆಯಲ್ಲ ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ 2 ವರ್ಷನ ಕೊಟ್ಟಿದ್ದೀರಾ. ದಯಮಾಡಿ ನೀವು ಇನ್ನೂ ನಿಮಗೆ ಫಿಲ್ಮ್ನ ಬಿಡೋಕ್ಕೆ 2 ಮಂತ್ಸ್ ಆದರೂ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ಈ 2 ತಿಂಗಳಲ್ಲಿ ನಿಮ್ಗೆ ಇನ್ನೂ ಯಾವ್ಯಾವ ವರ್ಜನ್ ಮಾಡಬೇಕು ಮಾಡಿ, ದಯಮಾಡಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಿಮ್ಮದು ವಿಡಿಯೋ ಕ್ಲಿಪ್ಸು ಸಖತ್ತಾಗಿ ಮೂಡಿ ಬಂದಿದೆ. 101% ಹೇಳ್ತಾ ಇದ್ದೀನಿ, ಮೂವಿ ಗೆದ್ದೇ ಗೆಲ್ಲುತ್ತೆ. ನಿಮಗೆ ಯಾವ ವರ್ಜನಲ್ಲಿ ಬೇಕೋ ಆ ವರ್ಜನಲ್ಲಿ ಮಾಡಿ. ಯಾಕಂದರೆ ಬಂದ ಮೇಲೆ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಈಗಿಂದ ನೀವು ಸ್ಟಾರ್ಟಪ್ ಮಾಡಿದರೆ ಅಲ್ಲಿ ತನಕ ಬಂದು ಮುಗಿಯುತ್ತೆ. ಮಾಡಿ ಹಿಂದಿ ವರ್ಜನಲ್ಲಿ ಕಂಪಲ್ಸರಿ ಬೇಕೇ ಬೇಕು ಟಾಕ್ಸಿಕ್ಕು. ಯಾಕಂದರೆ ನಿಮಗೆ ಜಾಸ್ತಾಗಿ ಕರ್ನಾಟಕದಲ್ಲಿ ಇರೋರಿಗಿಂತ ಜಾಸ್ತಾಗಿ ನಿಮಗೂ ಹಿಂದಿ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಹೇಳ್ತಾ ಇದ್ದೀನಿ, ಹಿಂದಿ ವರ್ಜನಲ್ಲಿ ಟಾಕ್ಸಿಕ್ ಬರಲೇಬೇಕು. ವೆಂಕಟ್ ಕೆ ನಾರಾಯಣ್ ಸರ್ ಅವರೇ ಮತ್ತು ಗೀತು ಮೋಹನ್ ದಾಸ್ ಮೇಡಮ್ ಅವರೇ, ದಯಮಾಡಿ ಹಿಂದಿ ವರ್ಜನಲ್ಲಿ ಈ ಮೂವಿನ ಬಿಡುಗಡೆ ಮಾಡಿ. ಯಾಕಂದರೆ 2 ಭಾಷೆ ಇದು ಸರಿ ಅನಿಸೋದಿಲ್ಲ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯ ತನಕ ಬೈ ಬಾಯ್.